ದೇವ್ರೆ ಬೆಳಗ್ಗೆ ಶುಕ್ರವಾರ ಜಳಕ ಮಾಡಿ ದೇವ್ರ ಪೂಜೆ ಮಾಡೇನಪ್ಪ. ಎಲ್ಲ ಒಳ್ಳೆಯ ಸುದ್ದಿನೇ ಕೇಳುವಂಗೆ ಆಶೀರ್ವಾದ ಮಾಡಪ್ಪ ತಂದೆ ನಮ್ಮಪ್ಪ. ಸಿದ್ಧಾರ್ಥ ಸದ್ಗುರುನಾಥ, ಗುರುನಾಥರೊಡ ಸದ್ಗುರುನಾಥ, ಕೊಟ್ಟೂರು ಭದ್ರೇಶ್ವರ, ಕೊಟ್ಟೂರು ಬಸವೇಶ್ವರ ತಂದೆ ನಮ್ಮಪ್ಪ. ಎಲ್ಲರೂ ಚಲೋ ಇಟ್ಟಿರಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಏನತ್ತೀರ ಅಲ್ಲಿ ಹಿತ್ತಲಾಗ ಪೈಕೇನಿ ಸ್ವಚ್ಛಗೆ ತಿಕ್ಕದನ ಏನು ಹೌಸ್ ಕಟ್ಟೈತದ ಅಲ್ಲಿ ವಾರಕ್ಕೊಂದು 2 ಸಲ 1 ಸಲ ತಿಕ್ಕಬಾರ್ದನ. ಆ ಒಂದು ನಮನಿ ಆಗೈತೆ ನೋಡೋದು, ಹೇಸಿಗೆ ಬರ್ತತವ ಹೇಳಾಕತ್ತಾಗ. ಆ ಪೈಕೇನಿ ನೋಡಿದ್ರೆ ಈ ಹೋಗಕ್ಕೆ ಒಳಗೆ ಮನ್ಸಾಗೋಲ್ತತ್ತಾಗ ತಿಕ್ಕಿ ಒಟ್ಟು ಪಿನೇಲ್ ಗಿನೆಲ್ ಹಾಕಿ ಅದೆಂತದ ನೀಲಿ ಕಲರಿಂದು ಹಾರ್ಪಿಕ್ ತರಿಸಿ ಬ್ರಷ್ ಹಚ್ಚಿ ತಿಕ್ಕದನ. ದೇವ್ರೆ ಒಳ್ಳೆ ಸುದ್ದಿ ಕೇಳಲಿ ಅಂದ್ರೆ ಹಿಂಗ ತರ ಕೇಳೇನ್ರಿ ಅತ್ಯಾರ. ತರ ಹೋಲ್ರವ್ರು ನಾನಾರ ಏನ್ ಮಾಡ್ಲಿ ಅಂದ್ರೆ ಮತ್ತೆ ಇದನ್ನ ಹಂಗ ಇಟ್ಕೊಂಡ್ ಕುಂದಿರ್ತಿ. ನೀರ್ ಕಾದವನ ನೋಡ್ತೇನೆ. ನೀರ್ ಕಾದಿದ್ವು ಅಂದ್ರೆ ಮೊದಲು ಜಳಕ ಕಳಿಸ್ಬೇಕು. ಶಾಂತ ಗಿರ್ಜಕರ ಹೊಟ್ಟು ಬರ್ರಿ ನಾ ಬಡ್ಕೊಂಡೆ ದವಾಖಾನಿಗೆ ಬರಲ್ಲ ಅಲ್ಲಿ ಹೋಗತ್ಲೆ ಏನಾರ ಒಂದ್ ಇಂಥವ್ ಹೇಳ್ತಾರ ಅವ್ರು ಅಂತೇಳಿ. ನೀವ್ ಎಲ್ಲಿ ಕೇಳ್ತೀರಿ ನನ್ನ ಮಾತು? ಖುಷಿಯಾಗಿರ್ಬೇಕು ನಿಮ್ಗೆಲ್ಲ. ನಾ ಬರಲ್ಲ ಅಂತಂದ್ರು ಹಿಂಗ್ ಮಾಡಿದ್ರಿ, ಕರ್ಕೊಂಬಂದ್ರಿ, ಅದಕ್ಕೆ ಹಿಂಗಾತ. ಅವ ಏನವ ನೀನು ಖುಷಿ ಆತಲ್ಲ ಅನ್ಕೊಂತ ಖುಷಿ ಆಕಬೇಕು. ಬೇಜಾರ ಆಕತಿ, ದುಃಖ ಆಕತಿ. ನಿಂದೊಂದು ಕತಿ ಅತ್ತಾಗ ಈಗ ನಮ್ಗೇನಾದ್ರೂ ನಿಂಗೆ ಖುಷಿ ಆಕಿತ್ತಾನ? ನಂದೇನು ಕೆಟ್ಟ ನಸೀಬ ಏನಾತಾಗ. ಅಲ್ಲ ಒಬ್ರಿಗೊಂದು ಕೆಟ್ಟದ್ ಮಾಡಿಲ್ಲ, ಒಬ್ರಿಗೊಂದು ಕೆಟ್ಟದ್ ಬಯಸ್ಲಿಲ್ಲ. ಯಾರಿಗಾರ ಏನಾರ ಅಂದ್ರೆ ಎಲ್ಲಿ ಬೇಜಾರಕ್ಕಾರ ಅಂತ ಮಾತೇ ಆಡ್ತಿದ್ದಿಲ್ಲ. ನನ್ನ ಪಾಡಿಗೆ ನಾ ಇರ್ತಿದ್ದೆ. ನಾನಾತು ನನ್ನ ಬಾಳೆ ಬದುಕು ದೇವ್ರು ದಿಂಡ್ರು ಅಂತೇಳಿ ಸೋಮವಾರಗೊಮ್ಮೆ ಉಪಾಸಿ ಒಪ್ಪತ್ತು ಮಾಡ್ತಿದ್ದೆ. ನನ್ನಂತಕ್ಕಿಗೆ ಹಿಂಗೆ ಆಗ್ಬಿಡ್ತಲ್ಲ. ದೇವ್ರ ಮೇಲೆ ನಂಬಿಕೆ ಹೆಂಗೆ ಉಳಿತೈತಿ ಹೇಳಿ ನೋಡೋಣ. ಅಲ್ಲಲ್ಲ, ನಾನೇನು ಸಿಗರೇಟ್ ಸೇರ್ತೇನೆ, ಸೇರೆ ಕುಡಿತೇನೆ, ಚೀಟ್ ಹಾಕೊಂತೇನೆ, ಇವನ್ನೆಲ್ಲ ಮಾಡಿದ್ರೆ ಕ್ಯಾನ್ಸರ್ ಬರ್ತೈತಿ ಅಂತ ಬರ್ದಿರ್ತಾರೆ. ಇವನ್ನೆಲ್ಲ ನಾ ಮಾಡೇ ಇಲ್ಲ. ಆದರೂ ನನಗೆ ಯಾಕೆ ಬಂತು? ನನಗೆ ಯಾಕ್ಲಾ ಬಂತು? ನನಗಂತೂ ತಿಳಿಲಾರ್ದಂಗೆ ಆಗೈತಪ್ಪ. ಯಪ್ಪ ತಗ ಯವ್ವ ದೇವ್ರೆ, ನನಗೆ ಈ ಕ್ಯಾನ್ಸರ್ ಯಾಕಾರ ಬಂತ ಯವ್ವ ತಗ. ನಾನು ಏನು ಮಾಡಲಿ? ನಾ ಏನು ತಿಳ್ಕೊಂಡೆ? ನೀ ರಗತ್ ಮೈಯ ಕಡಿಮೆ ಆತ ಏನು ಅಂತ ತಿಳ್ಕೊಂಡು ರಕ್ತ ಕೊಡುವಂತೇನು ಅಂತ ನಾ ಹೇಳೀನಿ. ಇದು ನೋಡಿದ್ರೆ ಏನೇ ಇವು ಹಿಂಗೆ ಹೇಳ್ತಾರಲ್ಲಿ ಡಾಕ್ಟ್ರ್. ಏನು ಲಕ್ಷಾಂತರ ರೂಪಾಯಿ ಖರ್ಚಾಕತ್ತೋ ಏನೋ ದೇವ್ರಿಗೆ ಗೊತ್ತವ ಯವ್ವ ಆತಾಗ. ಅಪ್ಪ ರೊಕ್ಕ ಖರ್ಚಾಕತ್ತಂತೇಳಿ ನಾನು ಉಳಿಸ್ಕೊಲಾರ್ದೆ ಇರಬೇಡಲ್ಲ. ನಂಗೆ ಜೀವನದಾಗ ಭಾರಿ ಆಸೆ ಐತಿ. ಯಪ್ಪ ರೊಕ್ಕ ಏಟ್ರ ಖರ್ಚಾಗೋಲ್ತಕ್ಕ ನಂಗೆ ದವಾಖಾನಿಗೆ ತೋರಿಸಿ ಬದುಕಿಸ್ಕೊರ್ಲ ನನ್ನ. ಅಯ್ಯೋ ಯವ್ವ, ಎದಕ್ಕೆ ಇಲ್ಲ ಬರಕ್ಕೆ ಚಿಂತೆ ಮಾಡತ್ತಿ? ಬೇಕಾದಾಗೋಲ್ತಕ್ಕ ನಾನು ಜೀವ ಒತ್ತಿಟ್ಟಾದ್ರೆ ನೀನು ಉಳಿಸ್ಕೊಂತೀನಿ ಆತ. ಡಾಕ್ಟ್ರ್ ಹಿಂಗಿದ್ರು ಹೇಳ್ಯಾರ. ಏನು ಫಸ್ಟ್ ಸ್ಟೇಜ್ನಾಗ ಐತಂತೆ. ಗುಳಿಗೆ ಔಷಧ ಚಂದ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡ್ರೆ ಆರಾಮಾಗೋ ಸಾಧ್ಯತೆ ಭಾಳ ಐತ್ರಿ. ಆದರೆ ಅವ್ರಿಗೆ ಈ ವಯಸ್ಸಿಗೆ ನಮ್ಮ ಗುಳಿಗೆ ಔಷಧ ತಡ್ಕೊಳ್ಳೋ ಶಕ್ತಿ ಐತೆ ಇಲ್ಲ, ಅದನ್ನ ಮೊದಲು ನಾವು ಇದನ್ನ ಮಾಡ್ಬೇಕು. ಅದು ಇತ್ತಂದ್ರೆ ಮತ್ತೆ ಉಳಿತಾರ ಅಂತ ಹೇಳ್ಯಾರವ. ತಿಳಿಯಾಕೆ ಕಿಡಿಸ್ಕೊಂತಿ, ಸುಮ್ಮನಿರು. ಏನು ತಡ್ಕೋತೇನೆ, ಬೇಕಾದ್ರೂ ತಡ್ಕೋತೇನೆ. ಗುಳಿಗೆ ಔಷಧದಲ್ಲ, ಇಂಜೆಕ್ಷನ್ ಅದಲ್ಲ, ಎಟ್ಟು ಕೊಡ್ತಾರೆ ಕೊಡ್ಲಿ ಅವ್ರು. ನನಗೆ ಒಟ್ಟು ಇದರಿಂದ ಆರಾಮಾಗಬೇಕು, ನಾ ಇನ್ನೂ ಬದುಕಬೇಕು. ನಂಗೀಗ ಸಾಯಕ್ಕೆ ಇಷ್ಟ ಇಲ್ಲಲ್ಲ. ಆಯ್ತವ, ಏನೂ ಆಗಲ್ಲ, ಹೆದರ್ಬೇಡ. ನಾ ಇನ್ನೂ ಏನೇನೋ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಬೇಜಾರಾಗ್ಬೇಡ್ರಿ ಅತ್ಯಾರ, ನೋಡವಂತ್ರಿ. ಈ ಸ್ವಲ್ಪ ದಿನ ದವಾಖಾನೆಗಿದ್ದು ಆರಾಮಾಗಿ ಎಲ್ಲ ಆದ್ಮೇಲೆ ಮತ್ತೆ ನೋಡವಂತ್ರಿ. ಏನ್ರಿ ಅಪ್ಪಾಜಿ ಕಡೆ ಹೋಗಿ ಒಂಚೂರು ಮಾತಾಡ್ಕೊಂಬರ್ತೀನಿ ತಡ್ರಿ. ಹಿಂಗೆ ಆಗೈತಿ. ಯಾವ್ದಾರ ಚಲೋ ಹಾಸ್ಪಿಟ್ಲು ಡಾಕ್ಟ್ರು ಏನಾರ ಗೊತ್ತಿದ್ರೆ ಹೇಳಪ್ಪ. ಆಮೇಲೆ ಅಪ್ಪಾಜಿನೇ ಫೋನ್ ಹಚ್ಚಿ ಅದು ಮಾತಾಡ್ದಕ್ಕೆ ಬೇಕಂದ್ರೆ ಒಂದು ಮಾತು ಹೋಗಿ ಒಂಚೂರು ಮಾತಾಡ್ಕೊಂಬರ್ತೀನಿ. ಫೋನ್ನೇ ಮಾತಾಡೋಕ್ಕಷ್ಟು ಸರಿಯಾಗಲ್ಲ ಅದಕ್ಕೆ. ಆಯ್ತಾಯ್ತು, ಹೋಗ್ಬಾ, ಹೆದರ್ಬೇಡವ, ಏನಾಗಲ್ಲ, ಸುಮ್ಮನೆ. ನೀನು ಹೆಂಡತಿ ಮ್ಯಾಗ ನೋಡಕ್ಕೆ ಹಿಂಗೆ ಅಂತಾಳಲ್ಲ, ಒಳಗೆ ಜಗ್ಗ ಖುಷಿಯಾಗಿರ್ತೈತಿ. ಎತ್ತಿ ಕಾಡು ತಪ್ಪಂತೇಳಿ. ಅಪ್ಪ ನಂಗೆ ಸಾಯಕ್ಕೆ ಇಷ್ಟ ಇಲ್ಲಲ್ಲ. ನಾನು ಬದುಕಿಸ್ಕೋರ ನನ್ನ ಮಗನೇ, ನಾನು ಬದುಕಿಸ್ಕೋ. ಅಲ್ಲ ಶಾಂತ, ನೀನೊಂದು ಸ್ವಲ್ಪ ಹುಷಾರಾಗಿರ್ಬೇಕಾ. ಅಲ್ಲ ನಾನು ಪಟ್ಟ ನಂಗೆ ಅಲ್ಲೇ ಇದ್ದೆ, ಚಲೋ ಆಯ್ತು ಓಡ್ ಬರತ್ಲೆ. ನೀನು ನೋಡಿ ಪಟ್ಟ ನಂಗೆ ಅಲ್ಲಿ ಮೇನ್ ಸ್ವಿಚ್ ಬಂದ್ ಮಾಡಿದೆ, ಉಳ್ದಿ ಏನಾರ. ಅಲ್ಲ ನನ್ನ ತೆಲಿನೂ ಓಡ್ಲಾರ್ದ ಬಂದು ನಿನ್ನ ಕೈ ಹಿಡ್ದು ಎಳ್ಯಾಕೆ ಹೋಗಿದ್ದೆ ಅಂದ್ರೆ ನಿನ್ನ ಜೊತೆಗೆ ನನಗೂ ಕರೆಂಟ್ ತೊಗೊಂಡು ಇಬ್ರು ಹೋಗಿರ್ತಿದ್ವಲ್ಲೇ. ಅಲ್ಲ ಶಾಂತ, ನಿನಗೆ ಅದು ಭಾಳ ದಿನ ಆಯ್ತು ನಮ್ಮ ಮನ್ಯಾಗ ಅದ್ರಾಗ ನೀರು ಕಾಸಾಕತ್ತಿ. ಈ ವಿಚಾರ ಗೊತ್ತಿಲ್ಲ ನಿನ್ಗೆ? ಯಾಕೆ ಹಿಂಗೆ ಮಾಡ್ತಿ? ಅಯ್ಯೋ ದೇವ್ರೆ, ನಾನೇ ಹೋಗಿ ಮುಟ್ಟು ನೋಡಿದ್ರೆ ಆಗೋಗಿರ್ತಿತ್ತಲ್ಲವ. ನನ್ನ ಮನೆ ದೀಪನೇ ಆರೋಕ್ಕಿತ್ತಿವತ್ತು. ನನಗೆ ಯಾಕೆ ಬೇಕಿತ್ತು ಬಿಸಿನೀರು? ನಾನೇ ಹೋಗಿ ಕೈ ಇಟ್ಟಿದ್ರೆ ಆಕಿತ್ತು. ನನ್ನಿಂದ ಯಾರಿಗೆ ಏನಾಗಬೇಕಾಗೈತಿ? ನಾನು ಸತ್ತಿದ್ರು ಆಕಿತ್ತು. ಅಯ್ಯೋ, ನನ್ನ ಮನೆ ದೀಪನೇ ಇವತ್ತು ನನ್ನ ಮನೆ ಕತ್ಲೆ ಆಕಿತ್ತಲ್ಲಪ್ಪ. ಶಾಂತ ಯಾಕವ? ಈ ಮೈ ಮೇಲೆ ಎತ್ತರ ಇಟ್ಕೊಂಡು ಕೆಲಸ ಮಾಡ್ಬೇಕವ. ಹಂಗೆ ಮಾಡಿದ್ರೆ ಹಂಗೆ ನಾ ಬಂದು ಬಾಯ್ ಮಾಡಿ ಬೈದ್ನಲ್ಲ, ಅದಕ್ಕೆ ನಿನಗೆ ಗಾಬರಿ ಆತ ಏನ? ಅಯ್ಯೋ, ತಪ್ಪೆಲ್ಲ ನಂದೇವ, ನಂದೇ. ಅಯ್ಯೋ, ಹಂಗೆಲ್ಲ ಅನ್ಬೇಡ್ರಿ ಅತ್ಯಾರ. ನೀವು ಯಾಕೆ ಹಂಗೆ ಅನ್ಕೊಂತೀರಿ? ಅದು ನನಗೆ ಏನದು ಒಂಥರ ನನಗೆ ನೆನಪಾಗಲಿಲ್ಲ. ಅರ್ಬಾಡ್ಸಿ ಹೋಗಿ ಕೈ ಇಟ್ಟುಬಿಟ್ಟೆ. ನನಗೆ ಲಕ್ಷ್ಯ ಆಗಲಿಲ್ಲ. ಇಷ್ಟು ದಿನ ಆಯ್ತು ನಾನು ಎಚ್ಚರದಿಂದ ಇರಬೇಕಿತ್ತು. ಗೌಡ್ರೆ, ಇವತ್ತು ನೀವು ಇರಲಿಲ್ಲ ಅಂದಿದ್ರೆ ಏನಾಕಿತ್ತ ಇವತ್ತು? ಪಾರ್ವತಿ ಆಕಿ ಹೋದ್ಲು ಬೆಳಗ್ಗೆನೆ. ಆಕಿ ಗಂಡು ಬಂದಿದ್ದ ಗಾಡಿ ತೊಗೊಂಡು ಕರ್ಕೊಂಡು ಹೋದ.
ಅಯ್ಯೋ ದೇವ್ರೆ. ನಾನು ಚೀರಿದ್ಲಲ್ಲ ಇತ್ಲಕ್ ಹೋಗೋದ್ ನೋಡಿದ್ದೆ, ಅಲ್ಲೇ ಪಡ್ಸಾಲಿ ಕಟ್ಟಿ ಮೇಲೆ ಕುಂತಿದ್ನೆ. ಒಮ್ಮೆ ಚೀರತ್ಲೆ ಹಿಂಗ್ ಬರಗ್ನ ಎದ್ದು ನೋಡ್ದೆ, ಈ ಗೊತ್ತಾತ್ ನನಗೆ. ಗೊತ್ತಾಗತ್ಲೆ ಬರಗ್ನ ಅಲ್ಲೇ ಪುಣ್ಯಕ್ಕ ಕೈಗೆ ಇಟ್ಕೋವಂಗ ನಿಲುಕ್ತತಿ. ಚಲೋ ಆತು. ಎತ್ರ ಮ್ಯಾಗ ಎಲ್ಲ ಎತ್ರ ಮ್ಯಾಗ ಮಾಡ್ಸಿಲ್ ಬಿಡು. ನಾನು ಪಟಕ್ನ ಅದ್ನ ಇಡೀ ಇದನ್ನ ಸ್ವಿಚ್ಚ ಬಂದ್ ಮಾಡ್ಬಿಟ್ಟೆ. ಅಯ್ಯೋ ದೇವ್ರೇ, ಇಲ್ಲ ಅಂದಿದ್ರೆ ಇವತ್ತು ನಾನಂತರೂ ಬದುಕ್ತಿದ್ದಿಲ್ ಬಿಡು. ಈಕಿಗೆ ಏನಾರ ಆಗಿದ್ರೆ ನಾ ಜೀವ ಇಟ್ಕೊಂಡು ಇರ್ತಿದ್ದೇ ಇಲ್ಲ ಕರೆನ. ಶಾಂತಕ್ಕ, ಇವೆಲ್ಲ ಭಾರಿ ಡೇಂಜರ್. ನೀರ್ ಕಾಸೋದು ಮನ್ಯಾಗ ಮಕ್ಕಳು ಮರಿ ಇದ್ದ ಮನ್ಯಾಗ ಇಂಥವು ಇಡ್ಲೇಬಾರ್ದು ಇವನ್ನ. ಅಲ್ಲ ನಿನ್ನೆರ ಸುದ್ದಿ ಕೇಳೇನ್ ನೋಡು, ಚೆನ್ನೈದಾಗ ಆಗೈತಂತ. ಅದು ನೀರು ವಾಟರ್ ಹೀಟರ್ ಕಾಸಕ್ ಇಟ್ಟಾರಂತ. ಅದು ಹೋಗ್ಯಾಳ, ಏತ್ ಕೈ ಇಟ್ಟಾಳು ಏನು ಗಂಡ ಇಟ್ಟಾನು ದೇವ್ರಿಗೆ ಗೊತ್ತು. 2 ಗಂಡ ಐತಿ ಬಚ್ಚಲಾಗ ಸತ್ತಾವ್ ಅಲ್ಲೇ. ಆಮೇಲೆ ಇದು ಬರ್ತದಲ್ಲ ಗೀಜರ್, ಆ ನೀರ್ ಚಾಲು ಮಾಡುತ್ತಲೇ ಹಿಂಗ ಗ್ಯಾಸ್ ಹಚ್ಚಿರ್ತಾರ, ಬಿಸಿನೀರು ಬರ್ತದಲ್ಲ, ಅದ್ರದ್ದೊಂಥರ ಅದು ಅದೊಂಥರ ವಾಸನೆ ಬಿಡ್ತದ. ಅದೊಂಥರ ತಲೆ ಸುಂದಾಗಿ ಮನುಷ್ಯ ಬಚ್ಚಲಾಗಿಚ್ಚಲ ಕದ ಹಾಕೊಂಡಿದ್ದ ಅಂದ್ರ ಬಚ್ಚಲಾಗ ಸ್ಪಾಟ್ಸ್ ಆಯ್ತಾನ. ಒಬ್ಬಕ್ಕೆ ಡಾಕ್ಟರ್ ಸತ್ಲಲ್ಲ ಮೊನ್ನೆ. ಇಲ್ಲೇ ಹುಬ್ಬಳ್ಳಿಯಾಗ ಕೇಳಿ ಎಂತ ಬೇಜಾರಾತವ ಇವ. ಇವೆಲ್ಲ ಭಾರಿ ಡೇಂಜರ್. ಮಕ್ಳು ಮರಿ ಇದ್ ಮನ್ಯಾಗ, ವಯಸ್ಸಾದವ್ರ ಇದ್ ಮನ್ಯಾಗ. ಅಲ್ಲ ನೀನಾರ ಏನ್ ವಯಸ್ಸಾಗಿತ್ತು ಈಗ? ಇವೆಲ್ಲ ಇರ್ಲೇಬಾರ್ದಿವು, ಭಾರಿ ಡೇಂಜರ್. ಇವನ್ನ ಮಾತ್ರ ಮನ್ಯಾಗ ಇಟ್ಕೋಬಾರ್ದು. ನಾ ಹೇಳ್ತೇನಲ್ಲ, ಎದಕ್ಕೆ ಅದ್ರಾಗ ನೀರ್ ಕಾಸ್ಕೋಬೇಕು? ಒಲೆ ಕಾಸ್ಕೋರಿ, ಒಂದಿಟ್ಟು ಗ್ಯಾಸಿನ ಮ್ಯಾಗ ಇಟ್ಕೋರಿ. ಇಲ್ಲ ಅಂದ್ರ ಶಾಂತಕ ತೆಗೆದ್ ಬಿಡ್ರಿ ಅಂತ ನಾನು ಇವನ್ನ. ಏನ ಅಯ್ಯೋ, ಮೊದ್ಲು ಒಲೆಯಾಗ ಕಾಸ್ತಿದ್ವಿ. ಇತ್ತಿತ್ತಾಗ ಅದು ಕಟ್ಟಿಗೊಂದಿಗೆ ಮೊದ್ಲಿನಂಗೆ ಸ್ವಲ್ಪ ಜಾಸ್ತಿ ಇರಂಗಿಲ್ಲಲ್ಲ, ಹಂಗಾಗಿ ಅದೊಂದು ಹತ್ತು. ಆಮೇಲೆ ನಾವು ಗಿರಣಿ ಅಂತೇಳಿ ಮಾಡ್ಕೊಂಡಲ್ಲ, ಒಲೆ ಮುಂದೆ ಕುಂತು ಹಚ್ಕೊಂತ ಕುಂದ್ರಕ್ಕಾಗಲ್ಲ. ಒಂದು ಬಕೆಟ್ ನೀರು ಕಾಯಿಸ್ಬಿಟ್ರೆ ಆಗೋಕತಿ ಅಂತೇಳಿ ಹಿಂಗೆ ಲೆಕ್ಕ ಹಾಕಿದೆ. ನನಗಿದು ಅಂದಾಜೇ ಆಗಲಿಲ್ಲ. ಆದರೂ ನೋಡು ಎಂಥ ಜೀವಕ್ಕೆ ತಂದುಬಿಡ್ತು ನನಗೆ ಆಪತ್ತಿದು. ಅಯ್ಯೋ ದೇವ್ರೆ, ನನಗೇನಾರು ಆಗಿದ್ರೆ ಏನಪ್ಪ ಆಗತಿ? ಹುಷಾರಿರ್ಬೇಕ ಶಾಂತಕ್ಕ, ಅಷ್ಟೇ ಎಚ್ಚರದಪ್ಪಿ ನಡಿಬಾರ್ದು. ಕೈಕಾಲು ನಡ್ಗಾಕತ್ತವನ್ ಶಾಂತಕ್ಕ? ಹ್ಞೂನವ, ಥರ ಕೈಕಾಲೆಲ್ಲ ಶಕ್ತಿ ಎಂಥ ತ್ರಾಸ ಆತಯ್ಯವ ಅದು. ಮತ್ತೆ ಕರೆಂಟ್ ಅದ ರಕ್ತ ಸುಟ್ಟ ಸಾಯಿಸ್ತತಿ. ಈಗ ಏನ್ ಮಾಡ್ಬೇಡ, ಒಂದ್ ಸ್ವಲ್ಪ ತನ ಮಕ್ಕೋ ಸುಮ್ನ. ಅಪ್ಪೆ, ಮೊದಲು ಅದನ್ನು ತೊಗೊಂಡೋಗಿ ಹೊರಗೋಗಿಲ್ಲ ಬೇಕಾಗಿಲ್ಲ. ಅದು ಏನಾದ್ರಿಂದ ಏನಾಗಬೇಕಾಗಿಲ್ಲ. ಅದಕ್ಕೆ ಏಟಾರ ರೊಕ್ಕ ಕೊಟ್ಟರೆ ಮೊದಲು ಅದನ್ನು ತೊಗೊಂಡೋಗಿ ಹೊರಗೋಗಿ ತಿಪ್ಪಿಗೆ ಅತ್ತಾಗ ಬೇಡ ನಮ್ಗದು. ಏನಾದ್ರೂ ಸುದ್ದೇ ಬೇಡ ನಮ್ಗೆ. ತೀರ ಏನಾಗಿಲ್ಲ ಬಿಡ್ರಿ, ಅದೊಂದು ಸ್ವಲ್ಪ ಕೈಕಾಲು ಥರ ಅಂದಂಗೆ ಆತು. ಈಗಿಲ್ಲ, ಸ್ವಲ್ಪ ಮತ್ತೆ ಅಷ್ಟ್ರಾಗ ಸುಧಾರಿಸ್ಕೊಂಡತಿ ಜಲಮ. ನೀವೇನು ಇದು ಮಾಡ್ಕೋಬೇಡ್ರಿ ಬಿಡ್ರಿ. ಹೇಳ್ತೇನಲ್ಲ, ಅದು ಏನು ಅಡಿಗೆದೈತೆ ನಂಗೆ ತಿಳಿದಟ್ಟು ನಾ ಮಾಡ್ತೇನೆ. ನಿಮ್ಮಕ್ಕೋ ಇವತ್ತು ಹಿಟ್ಟು ಗಿರಣಿಗೆ ಹಾಕೋದಿಲ್ಲ, ಏನು ಬೇಡ. ಏನ ನಿನಗೆ ಸುಖ ಇಲ್ಲ ಅಂದಮೇಲೆ ಏನು ಮಾಡ್ತಿ? ಇವತ್ತು ಆರಾಮ ಅನ್ಸಾತಿಲ್ಲ ಅಂತ ಹೇಳ್ತಾನೆ. ಯಾವ್ಯಾಕ್ಯಾರ ಹಿಟ್ಟು ತಂದ್ಲಂದ್ರೆ ಏನ ಹೋಗು. ಇಲ್ಲೇ ಒಂದು ಇಟ್ಟು ಮುಕ್ಕೋತೇನೆ. ಶಾಂತಕ್ಕ ಏನಾರ ಮಾಡ್ಬೇಕನ? ಏನು ಬೇಡ ಗೆಜ್ಜೆ, ಕೆಲಸ ಏನಿಲ್ಲ. ಅಡಿಗೆ ಬೆಳಗ್ಗೆ ಹೊಂಟಿದ್ಲಲ್ಲ, ಒಟ್ಟು ಒಗ್ಗರಣೆ ಅನ್ನೋದು ಮಾಡಿದ್ದೆ. ಹಂಗೆ ಕ್ಯೂ ಕಟ್ಟೆ ಒಟ್ಟು ಉಳ್ದೈತಿ ಪಲಾವ್ ಅನ್ನೋ ಅಂಥದ್ದು ಉಳ್ದೈತಿ. ಅಡಿಗೆ ಐತಿ, ಅಡಿಗೆದೇನು ಚಿಂತಿಲ್ಲ. ಸರಿ ಹಂಗಾರೆ ಮಕ್ಕೊಂಡು ಶಾಂತಿ ತಗೋ ಶಾಂತಕ್ಕ. ನೀನು ಇದು ಮಾಡ್ಕೊಳಕೋಬೇಡ, ಕೆಲಸ ಅಂತೇಳಿ. ಏನ ಮೊದ್ಲು ನೀ ಗಟ್ಟಿರೋದು ನೋಡ್ಕೊ. ಹಂಗೆ ಮಾಡ್ತೇನೆ. ಅತ್ತಿಯರ ನೀವು ಅಳಬೇಡ್ರಿ, ಸುಮ್ಮನೆ ಆಗ್ರಿ. ಅಳಬೇಡ ಅಂತೀಯಲ್ಲ ಯವ್ವ, ಏನಾರ ಆಗಿದ್ರ ಗತಿ ಏನು? ಅದನ್ನ ತೆಗೆದು ಹೋಗುದು ತಡಿ. 2 ಚರಿಗೆ ಜಳಕ ಮಾಡಿ ಬಂದು ಮೊದಲು ದೇವ್ರ ದೀಪ ಹಚ್ತೇನೆ. ಅಲ್ಲ ಪೂಜೆ ಮಾಡಿ ಅಲ್ಲ ನೀನು? ನಾನು ಊರಿಗೆ ಹೋದ್ಮೇಲೆ ಜಳಕ ಮಾಡಬಾರ್ದಲ್ಲ, ಹಾಗಾಗಿ ಹೋಗೋಕ್ಕಿಂತ ಮುಂಚೆ ಗಡ ಇದ್ನ ಸಕ್ಕನಾಗ ಎದ್ದು ಜಳಕ ಮಾಡಿ ಪೂಜೆ ಮಾಡಿಬಿಟ್ಟೆ ಅತ್ತಿಯರ. ಪೂಜೆ ಆಗೈತೆ ನಂದು. ಇದೇ ನೋಡ್ರಿ ಹಿಂಗೆ ಆಗ್ಬಿಡ್ತು. ಆತವ. ಏನ ದೇವ್ರ ದೊಡ್ಡವ, ದೊಡ್ಡ ಪ್ರಮಾಣದಾಗ ಆಗೋದನ್ನ ಈಟಕ್ಕೆ ಮುಗಿಸ್ಯಾನ. ಏನಾರ ಆಗಿದ್ರೆ ಏನು ಮಾಡ್ಬೇಕಿತ್ತು? ಆಯ್ತು, ನಾ ಜಳಕ ಮಾಡ್ಕೊಂಬರ್ತೀನಿ. ಯವ್ವ ತಡಿ ಬೇ, ಸುಚ್ಚಾಕಿ ತೆಗಿತೀನಿ. ಶಾಂತಕ್ಕ, ಎಷ್ಟು ಜೀವದಾಳ ನಿಮ್ಮ ಅತ್ತಿ ನಿನ್ನ ಮ್ಯಾಗ. ಏನೋ ವಟ ಅನ್ಲಿ, ಏನೋ ಬೈಲಿ. ಶಾಂತಕ್ಕ, ಕರೆನ ಭಾರಿ ಜೀವದಾಳ ನೋಡಿ ನಿನ್ನ ಸಸಿ, ನಿಮ್ಮ ಅತ್ತಿ ನಿನ್ನ ಮೇಲೆ. ಕರೆನ ಭಾರಿ ಖುಷಿ ಆತವ. ಸಿಕ್ಕ್ರಿ ಅಂತ ಅತ್ತಿ ಸಿಗ್ಬೇಕು. ಹೌದಾ? ನನ್ನ ಭಾಳ ಜೀವದಾಳ ನಮ್ಮ ಅತ್ತಿ. ಪಾಪ ಸುಳ್ಳ ಅನ್ನೋದಲ್ಲ. ನಾನೇ ಇನ್ನೂ ಒಂದೊಂದ್ಸಲ ತಕ್ಕಕ್ಕೆಲ್ಲ ಅನ್ಕೋ. ಅಲ್ಲ ಮತ್ತೆ ಇವಾಗೆಲ್ಲ ಯಾವಾಗಿದ್ದು ನನ್ನ ಒಂದು ತವ್ರ ಮನೆಗೆ ಏನು ನೆಮ್ಮದಿ ಐತಿ ಇವ ನನಗೆ. ಗಂಡನ ಮನ್ಯಾಗ ಅಷ್ಟು ಚಂದ ನೋಡ್ಕೊಂಡಾಳ ನಮ್ಮ ಅತ್ತಿ ಕರೆನ. ಮತ್ತೆ ಅಲ್ಲೇ ನೆಮ್ಮದಿ ಇಲ್ಲ, ಇಲ್ಲೂ ಹಂಗಾಗ್ಬಿಟ್ಟಿದ್ರೆ ಬದುಕ್ತಿದ್ದೆ ಇಲ್ಲ ನಾನು. ಅಂಥದ್ದು ಪಾಪ ನಮ್ಮ ಅತ್ತೆ ಎಷ್ಟು ಚಂದ ನೋಡ್ಕೊತಾಳ. ಹುಷಾರಿರಿ ಶಾಂತಕ್ಕ. ಬರ್ಲ್ಯಾ? ಏನು ಮಕ್ಕೋ? ಆಯ್ತು ಹೋಗಿರ್ಚಿ. ಅಯ್ಯಪ್ಪ ದೇವ್ರೆ, ಎಲ್ಲರಿಗೂ ಒಂದು ಮಾತು. ನಾವು ನನ್ನಿಷ್ಟ, ನಾ ಸಾಯ್ತೇನೆ ಬಿಡು, ಇದ್ರಿರ್ತೇನೆ ಸತ್ರ ಸಾಯ್ತೇನೆ ಅಂತೇಳಿ ಎಷ್ಟೋ ಜನ ಮಾತಾಡ್ತಾರ. ಆದ್ರೆ ನಮ್ಮ ಒಂದು ಜೀವದ ಮೇಲೆ ಎಷ್ಟೋ ಜೀವಗಳು ಆಧಾರವಾಗಿರ್ತಾವ ಅನ್ನೋದನ್ನ ನಾವು ಯೋಚನೆ ಮಾಡೋದಿಲ್ಲ. ಸತ್ರ ನಾನು ಒಬ್ಬಾಕೆ ಅಲ್ಲ, ಸತ್ರ ನಾವು ಒಬ್ಬನ ಅಲ್ಲ ಅಂತ ವಿಚಾರ ಮಾಡ್ತೀವಿ. ಆದ್ರೆ ನನ್ನಿಂದ ನಾ ಸತ್ರ ಯಾರ್ಯಾರಿಗೆ ತೊಂದರೆ ಆಕತಿ, ಯಾರ್ಯಾರು ಎಷ್ಟು ನೋವು ಪಡ್ಬೋದು ಅನ್ನೋದನ್ನ ವಿಚಾರನ ಮಾಡಂಗಿಲ್ಲ. ನನ್ನಿಂದ ಮತ್ತೆ ನನ್ನ ಗಂಡ ಮಾತಾಡಿದ್ ಕೇಳಿ ನನಗೆ ಎಷ್ಟು ಒಂಥರ ಸಂಕಟ ಆತ. ನನ್ನ ಮೊಮ್ಮಕ್ಳು ಇಲ್ದ ನನ್ನ ಮನಿ ಬಣ ಅನ್ಸಕತ್ತಿತ್ ನೋಡು. ಅಪ್ಪ ಮೊಮ್ಮಗಿಲ್ಲ ಅಂದ್ರೆ ಏನಾತಪ್ಪ, ನಾ ಇದ್ನಲ್ಲ. ನೀನು ಹುಡ್ರಂಗೆ ಬಾಲಾಡೋದು, ಬೆಬ್ಬೆ ಅನ್ನೋದು, ಕಿಲಿಕಿಲಿ ಅಂತ ನಗೋದು, ಅವು ಹುಡುಗರು ನೋಡಿದ್ರೆ ಒಂದು ಭಾವನೆ ಬರೋದು ನಿನ್ನೆ ಬರ್ತದಲ್ಲ. ನೀವೆಲ್ಲ ಅದು ಕತ್ತಿ ಬೆಳೆದಂಗೆ ಬೆಳೆದಿರಿ ಈಗ.
ಹೌದು, ನನಗೂ ಹಂಗೆ ಅನಿಸ್ತದ ಒಂದ್ಸಲ. ಯವ್ವ, ಮಕ್ಳು ಇಷ್ಟೇ ಇರ್ಬೇಕು ಬೇವು, ದೊಡ್ಡವೇ ಆಗ್ಬಾರ್ದು. ಸಣ್ಣ ಇದ್ದಾಗ ಏನು ಪ್ರೀತಿ, ಏನು ಒಂಥರ ಇರ್ತದಲ್ಲ ಬೇವು, ಅದು ಕರೆನ. ದೊಡ್ಡವಾಗ್ಬಿಟ್ಟು ಅಂದ್ರೆ ಅದೆಲ್ಲ ಹೋಗ್ಬಿಡ್ತದ ಒಂಥರ. ಅದ್ರ ಜೀವ ಮಾಡಕ್ಕೆ ಮನ್ಸಾಗಲ್ಲ ಜಾಸ್ತಿ. ಇಷ್ಟು ಇರ್ತಾವಲ್ಲ ಅವಾಗ ಒಳ್ಳೆ ಉಪ್ಪ ಕೊಡೋದು, ಅವು ಆಡೋ ರೀತಿ ಚಂದ, ನೋಟ್ ಚಂದ, ಏನು ಮಾಡಿದ್ರು ಚಂದ, ಒಂಥರ ಖುಷಿ. ಅಡಿಗೆ ಸುಮಾರು ಕೊಟ್ಟು ಕಳ್ಸ್ಯಾಳಪ್ಪ ಪಾಪ ನಿಮ್ಮತ್ತಿ. ರೊಟ್ಟಿ, ಚಪಾತಿ, ಅದೇ ಮಾದ್ಲಿ, ಕರ್ಚಿಕಾಯಿ, ಅಬ್ಬಬ್ಬಬ್ಬ ಹುರಕ್ಕಿ, ಹೋಳ್ಗಿ, ಅನ್ನ. ಅಲ್ಲಲ್ಲ, ಸಂಕ್ರಾಂತಿಗೆ ನಾನು ಈ ವರ್ಷ ಏನು ಮಾಡಿದ್ದೇ ಇಲ್ಲ. ಅಶ್ವಿನಿನೂ ಅತ್ತಾಗ ಹೋದ್ಲ, ಲಗ್ನ ಮನೆ ಮನ್ಯಾರ ಮುಗ್ದಿತ್ತ, ಸಾಕಾಗಿ ಹೋಗಿತ್ತು ನನಗೂ. ಚಲೋ ಆತು ಇವ್ರವು ಕೊಟ್ಟು ಕಳ್ಸಿದ್ದೆ. ಪಾರ್ವತಿ, ಎಲ್ಲರೂ ಹೋಗ್ಬರ್ಬೇಕು ಬೇಡ ನೀವರ, ಹೊಲಕ್ಕೆ ಹೋಗ್ಬೇಕಿಲ್ಲ ಊಟಕ್ಕೆ? ಇಲ್ಲಮ್ಮ, ನಾನು ಅಂದೆ ಎಲ್ಲರೂ ಹೋಗ್ಬರೋಣ ಅಂತೇಳಿ. ಅವ್ವ ಎಲ್ಲಿ ಹೋಗಕ್ಕೆ ಮನ್ಸಿಲ್ವ ನನಗಂತೂ ಈ ವರ್ಷ. ಲಕ್ಷ್ಮೀದು ಲಗ್ನ ಈಗ ಆಗೈತಿ, ಎಲ್ಲಿ ಹೋಗಕ್ಕೆ ಹೋಗುವಲ್ಲ ಅಂದ್ಲು. ಅರವಿಂದ, ನಾನು ಹಿಂಗೆ ಹೇಳಿದ್ನಲ್ಲ ಅದೇನ್ ಮಾಡಿದಿ? ಯಾವ ವಿಷಯಪ್ಪ? ತರುಣ್ ಅವ್ರ ಅಪ್ಪಾಜಿ ಅವ್ರದ್ದು ಮೆಟೀರಿಯಲ್ಸ್ ಅವ್ರದ್ದೆಲ್ಲ ಸೇಮ್ ನಮ್ಗೆ ಯಾವ ತರ ಮೆಟೀರಿಯಲ್ ಬೇಕು, ಮನಿ ಕಟ್ಟಿ ಮಾರುವುದಕ್ಕೆ ಇದು ಗ್ರನೇಟ್ಸ್ ಇದ್ರದ್ದು, ಆಮೇಲೆ ಹೋಮ್ ಮನಿ ಇದಕ್ಕೆ ಬೇಕಾಗಿರುವಂಥದ್ದೆಲ್ಲ ಅಲ್ಲೇ ಅದಾವು. ಅವು ಮೆಟೀರಿಯಲ್ಸ್ ಎಲ್ಲ ತರಿಸ್ಕೊಳಕ್ ಅವರ ಕಂಪನಿ ಜೊತೆಗೆ ನಾವು ಮಾತಾಡ್ಕೊಂಡು ಟೈಪ್ ಆಗೋಣ ಅಂದಿದ್ನಲ್ಲ, ಅದ್ರ ಬಗ್ಗೆ ಮಾತಾಡಿದ್ಯಾ? ಅಯ್ಯೋ ಹೌದಪ್ಪ, ನೀವು ಹೇಳಿದ್ರಿ ಅಪ್ಪ. ತಡಿಯಪ್ಪ, ಇವ್ರು ಬರಲಿ, ಲಕ್ಷ್ಮಿ ಅವ್ರು ಅದು ಹೋಗ್ಯಾರಲ್ಲ, ಈಗ ಹೋಗಿ ಬರಲಿ. ಒಂದ್ಸಲ ತರುಣ್ ಮತ್ತು ಅವ್ರ ಅಪ್ಪರ ಜೊತೆಗೆ ಅವ್ರ ಫ್ಯಾಕ್ಟ್ರಿ ಕಡೆನೇ ಹೋಗಿ ಮಾತಾಡ್ತೀನಿ. ಮೊದ್ಲ ಕೆಲಸ ಮಾಡಿ ಏನ, ಬಂದ್ಮೇಲೆ ಹೋಗಿ ಮಾತಾಡು. ಬಿಸ್ನೆಸ್ ಒಳಗೆ ಯಾವಾಗ್ಲೂ ಕ್ಲಿಯರ್ ಆಗಿರ್ಬೇಕು. ಏನೇ ಇರ್ಲಿ ಪ್ರತಿಯೊಂದು ಕ್ಲಿಯರ್ ಆಗಿ ಮಾತಾಡ. ಏನ ಅವ್ರ ಕಮಿಷನ್ ಎಷ್ಟು, ಅವ್ರು ಯಾವ ರೀತಿ ಮೆಟೀರಿಯಲ್ ಕಳಿಸ್ತಾರ, ನಾವು ಮೆಟೀರಿಯಲ್ ಒಳಗೆ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಳಲ್ಲ ಅಂತ ಕ್ಲಿಯರ್ ಆಗಿ ಹೇಳು. ಆಯ್ತಪ್ಪ. ಅನು, ಬಾರ್ವಾ ಕುಂದ್ರ. ಯಾಕವ್ವ, ಏನಾತ? ಏನಾರ ಅಂದ್ಲ ಅನಕಿ ನಿಮ್ಮತ್ತಿ? ಅದೊಂದು ಬಿಡಾಡಿ, ಬಾಯೇ ಮುಚ್ಕೊಂಡಿರಂಗಲ್ಲ, ತಗ ಆರಾಮಿಲ್ಲ ಅಂತ ಹೇಳತ್ತಿದ್ದಿ. ಆಗ್ಲೇ ಆರಾಮಾದ್ಲನ ಎಲ್ಲಾರ್ಗಿ ಬೇದಾಡಕ? ಸುಮ್ಮನೆ ಇದ್ದಾಳೆ ಹಂಗ, ಎದಕ್ ಬೇಕು? ವಯಸ್ಸಾದ್ಮೇ ರಾಮ ಕೃಷ್ಣ ಅನ್ಕೊಂಡಿರೋದ್ ಬಿಟ್ಟು. ಅತ್ತಿ, ಈ ಮಾತು ನೀ ಹೇಳ್ಬೇಡ. ನೀನೇ ಎಲ್ಲಾರ್ಗಿ ಬೈತಿ, ಮತ್ತೆ ಬೈದ್ಲ ನಿಮ್ಮ ಮತ್ತೆ ಅಂತ ಅಲ್ಲೇ ಅನು ಅಕ್ಕನ್ ಕೇಳತ್ತಿ. ಏಯ್ ಸುಮ್ನಿರ್ಲ, ನಾ ಕಾರಣ ಇಲ್ದ ಯಾರಿಗೆ ಬೈಯಂಗಲ್ಲ, ನನ್ ಗೊತ್ತನ. ಏನಾರ ಇದ್ರಷ್ಟ ಬೈದು. ಅರವಿಂದ, ಸ್ವಲ್ಪ ಬಾಯಿ ಕಡೆ. ಅನು, ಯಾಕೆ ಏನಾತು? ಬಾಯ್ಲಿ ಕಡೆ ಮೊದ್ಲು ಕುಂದ್ರ ಬಾ. ನಮ್ಮ ಅತ್ತಿ ಕರ್ಕೊಂಡು ದವಾಖಾನಿಗೆ ಹೋಗಿದ್ವಿವ. ಏನಾತ? ನಮ್ಮ ಅತ್ತಿಗೆ ಕ್ಯಾನ್ಸರ್ ಆಗೈತಿ, ಗಂಟ್. ಅಯ್ಯೋ ದೇವ್ರೆ, ಇದೇನ ಇದು? ಅಲ್ಲ, ಅಯ್ಯೋ ಪಾಪ. ಈಗ ಏನಂತೀಗ, ಏನಾಗೈತಿ ಈಗ? ಏನಂದ್ರೆ ಡಾಕ್ಟ್ರ್? ಏನ್ ಬಿಡ್ಬೇವ ತಗ, ಇದಂತ್ರು ಕ್ಯಾನ್ಸರ್ ಹೆಚ್ಚಾಗ್ಬಿಟ್ಟತ್ ನೋಡವ ತಗ. ಯಾಕೆ ಹಿಂಗಾತ ಏನ ಪಾಪ? ನಮ್ಮ ಅತ್ತಿ ಆಕಿ ಕರೆನ ಆಕಿನ ಅಲ್ಲ, ಹಂಗ ಹೊಟ್ಟೆ ತುಂಬ ಊಟನ ಮಾಡ್ತಿದ್ಲಪ್ಪ. ಹಂಗೆ ಕ್ಯಾನ್ಸರ್ ಆಗುವಂಥದ್ದು ಏನು ತಿಂದಾಳಕಿ? ಹೋಗ ಎಲ್ಲ ಕ್ಯಾನ್ಸರ್ ಆಗುವಂಥವು ಏನು ತಿಂದಾಳ ಅಂತ ಕೇಳ್ತಿಯಲ್ಲ. ಈಗ ಬರೇ ಇಂಥದ ಅಂತ ಹೆಂಗೆ ಹೇಳಕತ್ತಿ? ಎಲ್ಲ ಇರೋದೆಲ್ಲ ಅವೇ. ಒಂದು ನೆಟ್ಟು ಕೂಳಿಲ್ಲ, ಏನಿಲ್ಲ ಅದು. ಒಂದು ಏನು ಕಮ್ಮಿಗಿಲ್ ಬಿಡಯವ, ಎಣ್ಣೆ ಬರಬರಿ ಇರಂಗಿಲ್ಲ, ಅದರಿಂದ ಬರ್ತೈತಿ. ಆಮೇಲೆ ಗಾಡಿ ಧೂಳ ಪಾಳ, ಈ ಪೊಲ್ಯೂಷನ್ ಇದರಿಂದ ಬರ್ತೈತಿ. ರೋಗ ರುಜಿನ ಎದಕ್ಕೆ ಹೆಚ್ಚಾಗ್ಯಾವ ಅಂತ ಮಾಡಿ? ಕಲಿಗಾಲ ಕೆಟ್ಟತಿ, ಅದಕ್ಕೆ ಅಂತ್ಯಾಗಕ್ಕೆ ಬಂದಿದ್ದಕ್ಕೆ ಇವೆಲ್ಲ ರೋಗ ರುಜಿನ ಹೆಚ್ಚಾಗೈತಿ. ಆದರೂ ಪಾಪ ನಿಮ್ಮತ್ತಿಗೆ ಹಿಂಗಾಗಬಾರ್ದಾಗಿತ್ತು. ಯಾಕೆ ಒಂಥರ ಬೇಜಾರಾಗಕತ್ತವ ಪಾಪ. ಅಲ್ಲ, ಹಿಂಗಾರಿ ಖುಷಿ ಇದ್ಲ ನಮ್ಮತ್ತಿ. ಛೇ 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 ಛೇ, ಈಗ ಏನಂತೀಗ? ಏನು ಉಳಿಯೋದಿಲ್ಲ ಅಂತ? ಎಷ್ಟು ದಿನ ಇರ್ತಾಳಂತ? ಇಲ್ಲಿಲ್ಲತ್ತಿ, ಹಂಗೆ ದಿನಗಳೇನು ಕೊಟ್ಟಿಲ್ಲ, ಇನ್ನೂ ಫಸ್ಟ್ ಸ್ಟೇಜ್ ಐತಿ ಅಂತೆ, ದಾಟಿಲ್ಲಂತೆ. ಖರ್ಚು ಮಾಡಿ ದವಾಖಾನಿಗೆ ತೋರಿಸಿ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಅದು ಚಲೋ ಕೊಡಿಸಿದ್ರೆ ಉಳಿತಾಳ ಅಂತಾರೆ. ಆದರೆ ಗುಳಿಗೆ ಔಷಧಕ್ಕೆ ಸ್ಪಂದಿಸ್ಬೇಕು, ಅದನ್ನು ತಡ್ಕೊಳ್ಳೋ ಕಸು ಇರಬೇಕು. ಆಗ ವಯಸ್ಸಾಗೈತಿ, ಈಗ ಇನ್ನೇನು ಹುಯ್ಯಿ ಅಂತ ರೊಕ್ಕ ಸುರಿವಿ, ಖರ್ಚು ಮಾಡಿ ದವಾಖಾನಿ ತೋರಿಸಿ ಉಳಿಸಿ ಏನಾಗಬೇಕಾಗೈತಿ? ಹೌದಿಲ್ಲ? ಅಯ್ಯಮ್ಮ, ಹಂಗಂತೇಳಿ ಈಗ ಉಳಿಸ್ಲಾರ್ದದ ಅಲ್ಲ, ದವಾಖಾನಿಗೆ ತೋರಿಸಿದ್ರೆ ಆರಾಮಕ್ಕಾರ ಅನ್ನೋದೈತಿ ಅಂದಮೇಲೆ ತೋರಿಸ್ಲಾರ್ದಂಗೆ ಇರಕತ್ತೆ. ರೊಕ್ಕ ಹಾಕೋರು ಗಟ್ಟಿ ಇರ್ಬೇಕಲ್ಲ. ರೊಕ್ಕ ಹಾಕೋರು ಸಿಕ್ಕರೆ ಯಾರಾದ್ರೂ ತೋರಿಸ್ಕೊಂತಾರ ಬಿಡು. ತೋರಿಸ್ಕೊಂಡು ಆರಾಮಕ್ಕಾರ ಹುಯ್ಯಿ ಅಂತ ರೊಕ್ಕ ಹಾಕೋರು ಸಿಗ್ಬೇಕಲ್ಲ. ಪಾಪ ಈಗ ಆಕಿನ ಅಂಗಡಿಯಾಗ ದುಡಿತಾದಾಳ, ಆಕಿ ಗಂಡು ಕೆಲಸ ಮಾಡಿ ಈಗ ಅವರ ದುಡ್ದು ಈಗ ಜೀವನ ನಡೆಸೋದ ಕಷ್ಟ. ಮಕ್ಕಳದು ಓದಿಸ್ಬೇಕು, ಒಟ್ಟು ಆಸ್ತಿ ಅಡು ಮಾಡ್ಕೋಬೇಕು. ಈ ಟೈಮ್ನಾಗ ಈಗ ಹಂಗೆ ಹಾಕೊಂಡು ಕುಂತ್ರೆ ಎಷ್ಟಂತ ರೊಕ್ಕ ಖರ್ಚು ಮಾಡ್ಬೇಕು? ಇವಕ್ಕೆಲ್ಲ ಏನು ಸ್ವಲ್ಪ ರೊಕ್ಕ ಖರ್ಚಾಕತ್ತೆ? ಹಂಗೆ ಉದ್ದಕ್ಕೆ ರೊಕ್ಕ ಸುರುತ್ತಾ ಇರ್ಬೇಕು. ಅಕ್ಕ, ನೀ ಸ್ವಲ್ಪ ಸುಮ್ನಿರ್, ನಾ ಮಾತಾಡತ್ತೇನೆ ಇಲ್ಲೇ. ತಗ ಎಲ್ಲಿದಾರ ತಗೊಂಡೋಗಿ ಎಲ್ಲಿಗೆ ರಾಚಿ ಬಿಡ್ತಾಳ ಅದನ್ನ. ಸ್ವಲ್ಪ ಸುಮ್ನಿರ್. ಅನು, ಈಗ ಏನಾತಮ್ಮ? ಇದು ಯಾವ್ದಾರ ಇದು ನನಗೆ ತಡಿ, ನನಗೆ ಗೊತ್ತಿರೋ ಒಂದು ಹಾಸ್ಪಿಟ್ಲ್ ಹೇಳ್ತೀನಿ. ಅಲ್ಲಿ ನೀನು ನಿಮ್ಮ ಅತ್ತಿಯರನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ರಿ. ಏನು ಅವರು ಬೇಕಾದ್ರೆ ಪೂರ್ತಿ ನನಗೆ ಗೊತ್ತಿರೋ ಅಂದ್ರೆ ನನ್ನ ಫ್ರೆಂಡೇ ದೊಡ್ಡ ಹಾಸ್ಪಿಟ್ಲ್ ಇದಕ್ಕೆ ನನ್ನ ಫ್ರೆಂಡ್ ಅದಾನಲ್ಲಿ ಮೇನ್. ಏನು ಅವರು ಅದು ಪಾರ್ಟ್ನರ್ ಚೇರ್ಮನ್ ಏನೋ ಅಂತಾರಲ್ಲ, ಅದನವ. ಏನು ಆ ರೊಕ್ಕ ಕಡಿಮೆ ಮಾಡೋದು ಅವ್ರಿಗೆಲ್ಲ ಗೊತ್ತಿರ್ತೈತೆ, ಅವರೆಲ್ಲ ಹೇಳ್ತಾರೆ. ಅಲ್ಲಿ ದೊಡ್ಡ ಸ್ಪೆಷಲಿಸ್ಟು ಅದಾರ ಚಲೋ. ಸರಿ, ನಾ ಫೋನ್ ಹಚ್ಚಿ ಬರ್ತೀನಿ, ಒಂದು ನಿಮಿಷ. ಅದನ್ನೇ ಅಪ್ಪ, ತೋರಿಸಿದ್ರೆ ಉಳಿತಾಳೆ ನಮ್ಮತ್ತೆ ಅಂತ ಒಂಥರ ಕೆಟ್ಟ ಅನ್ನಿಸ್ತು.
ಅಲ್ಲ ನಿಮ್ಮ ಮತ್ತೆ ಅಷ್ಟು ಕಿರಿಕಿರಿ ಮಾಡ್ತಾಳ ಒದರ್ತಾಳ ಅಂತೀದಿ, ಏನಾರ ಒಂದಕ್ಕೆ ಎರಡು ಹೇಳ್ತಾಳ ಅಂತೀದಿ. ಹೋಲ್ ಬಿಡು. ಅತ್ತೆ ನೀ ಸುಮ್ಮನಿರ, ಹಂಗೆ ಮಾಡಬಾರ್ದು. ಇಂಥ ಟೈಮ್ನಾಗ ಮನುಷ್ಯ ಆಸರಾಗಲಿಲ್ಲ ಅಂದ್ರೆ ಹೆಂಗದ? ಕಂಡು ಬೇಕಂತೆ ಅವ್ರು ಆಯಸ್ತೀರವ್ರು ಇದಾದ್ರೆ ಒಂದು ಮಾತು. ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡ್ಬೇಕು ಉಳಿಸ್ಕೊಳಕ್ಕೆ. ಮಾಡು. ಆಮೇಲೆ ಅದು 10 ಲಕ್ಷ ರೂಪಾಯಿ ಇಟ್ಕೊಂಡಿದ್ಲಲ್ಲ ಟ್ರಿಪ್ ಅಡ್ಯಾಡಕ್ಕಂತೇಳಿ, ಏನು ಖಾಲಿನ ಮಾಡ್ಯಾಳನ? ಉಳಿಸ್ಕೊಂಡಿರ್ಬೇಕಲ್ಲ ಒಟ್ಟು ರೊಕ್ಕ. ಅದನ್ನ ಇಸ್ಕೋ, ಹಿಂಗೆ ದವಾಖಾನೆ ತೋರ್ಸಕ್ಕೆ ಬೇಕು ನೋಡಿ ನಿನಗೆ ಅಂತ ಹೇಳಿ ಇಸ್ಕೋರಿ. ಅದು ಆಮೇಲೆ ಅತ್ತಿ ನೋಡೋಣ. ಈಗ ಸದ್ಯಕ್ಕೆ ಫಸ್ಟ್ ನೋಡ ಒಂದು ಯಾವ್ದಾರು ಚಲೋ ಹಾಸ್ಪಿಟ್ಲಿಗೆ ತೋರಿಸಿ ಟ್ರೀಟ್ಮೆಂಟ್ ಕೊಡ್ಸಿದ್ರು ಉಳಿತಾಳ ಅಂತೇಳಿ ಇನ್ನೊಮ್ಮೆಲ್ಲ ಚೆಕಪ್ ಆಗ್ಬೇಕಾಗೈತಿ. ಅಕ್ಕ ಕ್ಯಾನ್ಸರ್ ಅಂದ್ರೆ ಎದ್ರ ಗಂಟಂದ್ರೆ ಹಂಗೆ ಹೊಟ್ಟೆಗಾಗೈತೆ ಏನು ಎದ್ರದ್ದು? ಬ್ರೆಸ್ಟ್ ಕ್ಯಾನ್ಸರ್. ಓ ಬ್ರೆಸ್ಟನ? ಬ್ರೆಸ್ಟ್ ಕ್ಯಾನ್ಸರ್ ಆದರೆ ಅದೇನೋ ಬ್ರೆಸ್ಟ್ ಏನೋ ತೆಗಿತಾರ ಅಂತಾರಪ್ಪ. ಒಟ್ಟು ಅದು ತೆಗೆದು ಇದು ಮಾಡಿದ್ರೆ ಉಳಿಬೋದಕ್ಕ. ಅದ್ರಾಗೂ ಫಸ್ಟ್ ಸ್ಟೇಜ್ನಾಗ ಗೊತ್ತಾಗೈತಿ ಅಂತಿ. ಟ್ರೀಟ್ಮೆಂಟ್ ತೊಗೊಂಡ್ರೆ ಆರಾಮ ಆಗ್ಬೋದು ಅವ್ರು, ನನಗನ್ಸೋ ಮಟ್ಟಿಗೆ. ಒಂದ್ಸಲ ಇದು ಮಾಡ್ಸೋದು ಒಳ್ಳೇದಕ್ಕ. ತಡಿ, ಅಪ್ಪ ಫೋನ್ ಹಚ್ಚಕ್ಕೆ ಹೋಗೈತಲ್ಲ, ಬರಲಿ ವಿಚಾರಿಸೋಣ. ಇವರು ಅಲ್ಲಿ ಅವ್ರ ತಾಯಿ ಕಡೆ ಅದಾರ. ನಾನು ಅಪ್ಪನ ಕಡೆ ಮಾತಾಡಿ ಬರ್ತೇನೆ ಅಂತ ಸೀದಾ ಇಲ್ಲಿಗೆ ಬಂದೆ. ದವಾಖಾನಿಗೆ ಒಲ್ವೆಲ್ಲ ನಾತಿಲ್ಲ, ನಮ್ಮ ತಾವತ್ತಿಗೆ ಬಂದಾಳಕ್ಕೆ. ಎಲ್ಲಿ ಊರ್ ಮ್ಯಾಗ ಅಡ್ಡಾಡಿ ಏನು ತಿಂದು ಏನು ಕುಡಿದು ಹಿಂಗಾತ ಏನೋ. ಇಲ್ಲಿದ್ದಾಗ ನೆಟ್ಗ ಇದ್ಲು ಬಿಡ ಆಕೆ ಏನು ತಿಂಗಳಾನ್ಗಟ್ಲೆ ಅಡ್ಡಾಡಿಲ್ಲಲ್ಲ, ಅಲ್ಲೇ ಏನೋ ಹೆಚ್ಚು ಕಮ್ಮಿ ಆಗೈತಿ. ಅದು ಕ್ಯಾನ್ಸರ್ 1-2 ದಿನದಾಗ ಬರೋದಲ್ಲ, ಬಂದಿರ್ತೈತಿ. ಅದು ಸಿಂಪ್ಟಮ್ಸ್ನ ತೋರಿಸಿರಂಗಿಲ್ಲ, ಇವಾಗ ತೋರಿಸೈತಿ. ಅದು ಈಗ ಗೊತ್ತಾಗೈತೆ ಅವ್ರಿಗೆ. ಹಂಗಾರ ಹೋಗಿ ಮಾತಾಡ್ಸ್ಕೊಂಬರ್ಬೇಕು ನಿಮ್ಮ ಅತ್ತಿನ. ನಾನು ತಡಿ ಹಂಗಾರ ಸಂಜೆಗೆ ನಾನು ನಿಮ್ಮಪ್ಪ ಇಬ್ಬರು ಬರ್ತೇವೆ, ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬರೋಣ. ಆಯ್ತು, ಈಗ ನಾ ಅಪ್ಪನ ಜೋಡಿ ಮಾತಾಡ್ಕೊಂಡು ಹೋಗೋದಾದ್ರೆ ಹೋಗ್ತೇನವ. ಸಂಜೆಗೆ ನೀ ಬರೋದಾದ್ರೆ ನೀನು ಅಪ್ಪ ಬರ್ರಿ. ಅಯ್ಯೋ ನಾನು ಬರ್ತೇನವ. ಮತ್ತು ಹಿಂದಾಗಡೆ ಇಂಥ ಟೈಮ್ನ ನಾ ಬರಲಿಲ್ಲ ಅಂದ್ರೆ ಏನು ಅನ್ಕೋಬೇಕು ನಿಮ್ಮ ಅತ್ತಿ? ನಾನು ಬರ್ತೇನೆ ತಗೋ.